ಹಾಯ್ ಫ್ರೆಂಡ್ಸ್, ಇದು ನನ್ನ ಒಂದು ರುಟೀನ್ ಬ್ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ಡೈಲಿ ರುಟೀನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನಲ್ ಬಂದು ನಮ್ಮ ಮನೆಯವ್ರು ಮಾಡ್ತಾ ಇರೋದು, ಬಟ್ ವಾಯ್ಸ್ ಅವ್ರು ಕೊಡ್ತಾ ಇರೋದು ನಾನು. ಯಾರು ಏನು ಅಂದ್ಕೋಬೇಡಿ, ಓಕೆನಾ? ಸೊ ಇದೇ ರೀತಿ ಇರುತ್ತೆ ನಮ್ಮ ರುಟೀನ್ ಬ್ಲಾಗು. ಇವಾಗ ನಮ್ಮನೆಯವರು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಟೀ ಕುಡಿತಾ ಇದ್ದಾರೆ. ಟೀ ಕುಡಿದು ಅದಾದಮೇಲೆ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮದು ಒಂದು ಪುಟ್ಟ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ನಮ್ಮ ಜೀವನದಲ್ಲಿ ನಡೆಯುವಂಥ ಡೈಲಿ ರುಟೀನಲ್ಲಿ ಏನೇನು ನಡೀತಾ ಇರುತ್ತೋ ಆ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಹಾಗೆ ಕೆಲವೊಂದಷ್ಟು ಸ್ಟೋರಿ ವಿಡಿಯೋಸ್ನು ಕೂಡ ನಾವು ಇದರಲ್ಲಿ ಶೇರ್ ಮಾಡ್ಕೊಳ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಇವಾಗ ನಾವು ಸ್ಟಾರ್ಟ್ ಮಾಡಿರೋಂಥ ಚಾನಲ್ ಇದು ಬಿಗಿನರ್ಸ್. ಸೊ ಹಾಗಾಗಿ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನು ಅನಿಸ್ತು ಈ ವಿಡಿಯೋದಲ್ಲಿ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೇನಾದರೂ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅನ್ನೋದನ್ನು ಕೂಡ ನಮಗೆ ಟಿಪ್ಸ್ನ ಹೇಳಿ, ಆಯಿತಾ? ಇವಾಗ ನಾವು ಒಲೆ ಮೇಲೆ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಒಲೆ ಹಚ್ಬಿಡ್ತೀವಿ. ಇವಾಗ ಸ್ವಲ್ಪ ಮಳೆ ಕೂಡ ಆಗ್ತಾ ಇದೆ ನಮ್ಮೂರಲ್ಲಿ. ಹಾಗಾಗಿ ಸ್ವಲ್ಪ ಎದ್ದ ತಕ್ಷಣ ಒಲೆ ಹಚ್ಬಿಟ್ಟು ನೀರು ಕಾದಿರುತ್ತಲ್ವ, ಸೊ ನೀರು ಕಾದಿರೋ ನೀರನ್ನು ಸ್ನಾನ ಮಾಡ್ಕೋತೀವಿ. ಬೇಸಿಗೆ ಟೈಮಲ್ಲಿ ಒಲೆ ಅಷ್ಟೊಂದು ಹಚ್ಚೋದಿಲ್ಲ, ಯಾಕಂದರೆ ಅವಾಗೆಲ್ಲ ತಣ್ಣೀರಲ್ಲೇ ಸ್ನಾನ ಮಾಡ್ಕೊತೀವಿ. ತುಂಬ ಸೆಕೆ ಇರುತ್ತೆ ಆ ಟೈಮಲ್ಲಿ. ಬೇಸಿಗೆಗಾಲದಲ್ಲಿ ನಾವು ಬಿಸಿನೀರಲ್ಲಿ ಸ್ನಾನ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರನೇ ತಣ್ಣೀರಲ್ಲಿ ಮಾಡ್ಕೋತೀವಿ. ಮತ್ತು ಈ ಬಕೆಟಲ್ಲೆಲ್ಲ ನೀರು ತುಂಬಿಸಿಟ್ಟಿರ್ತೀವಿ. ಯಾಕಂತಂದರೆ ಇದು ನಮ್ಮೂರಲ್ಲೆಲ್ಲ ಒಂದು ವಾರಕ್ಕೊಂದು ಸಲ ನೀರು ಬಿಡ್ತಾರೆ, ಇಲ್ಲಾಂದರೆ 10 ದಿನ 11 ದಿನಕ್ಕೊಂದು ಸಲ ನೀರು ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ಬಕೆಟ್ ಇದ್ದರೂ ಅಥವಾ ಟಬ್ಬು ಆ ಥರ ಇರುತ್ತಲ್ವ, ಅದರಲ್ಲೆಲ್ಲ ನೀರು ತುಂಬಿಸಿ ಇಟ್ಕೊಂಡಿರ್ತೀವಿ. ಮತ್ತು ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಯಾವ ಟೈಮಲ್ಲಿ ನೀರನ್ನ ಕಟ್ ಮಾಡ್ತಾರಂತಲೂ ಕೂಡ ಗೊತ್ತಿಲ್ಲ ನಮ್ಮ ಕಡೆ. ಕೆಲವೊಂದು ಸಲ ನೀರು ಕಟ್ ಮಾಡಿದ್ರಂದರೆ ಒಂದು 20 ದಿನ ಆದರೂ ಕೂಡ ನೀರು ಬಿಡೋಲ್ಲ. ಅದಕ್ಕೋಸ್ಕರ ಹಾಗೆ ಇವಾಗ ಸ್ನಾನ ಮುಗಿಸ್ಕೊಂಬಂದು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಅಮಾವಾಸ್ಯೆ ಪೂಜೆನ ನಮ್ಮ ಮನೆಯಲ್ಲಿ ಮಾಡಿದ್ವಿ. ಹಾಗಾಗಿ ಇವತ್ತಿನ ದಿನದ ವಿಡಿಯೋನ ನಾವು ಇವತ್ತೇ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಅಮಾವಾಸ್ಯೆ ಪೂಜೆ ಬೆಳಗ್ಗೆನೇ ಆಯಿತು. ಮತ್ತು ನಮ್ಮ ಮನೆ ದೈವ ಬಂದುಬಿಟ್ಟು ಅಜ್ಜಯ್ಯ ಮತ್ತು ಮಲ್ಲಯ್ಯ, ಹಾಗೆ ಕೊಟ್ಟೂರೇಶ್ವರ, ಓಕೆನಾ? ಇವತ್ತು ಅಜ್ಜಯ್ಯನಿಗೆ ತುಂಬ ಇಷ್ಟವಾದದ್ದು ಅಮಾವಾಸ್ಯೆ ಪೂಜೆ ಎಲ್ಲ ಜೋರಲ್ವ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಇಷ್ಟವಾಗಿರೋಂಥ ಮಂಡಕ್ಕಿ ಫಲಾರನ ಇಟ್ಟು ಪೂಜೆ ಮುಗಿಸಿದ್ವಿ. ಡೈಲಿ ಇದೇ ರೀತಿ ಪೂಜೆ ಇರುತ್ತೆ, ಆದರೆ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಪೂಜೆ, ಆಯಿತಾ? ಗಿಡದಲ್ಲಿ ಬಿಟ್ಟಿರೋಂಥ ಹೂವನ್ನೇ ನಾವು ಈಗ ಮುಡಿಸ್ಬಿಟ್ಟು ಪೂಜೆನ ಮಾಡ್ತಾಯಿದ್ವಿ, ಆಯಿತಾ? ಈಗ ನಮ್ಮ ಮನೆಯವ್ರ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಡೈಲಿ ಲಿಂಗ ಪೂಜೆ ಕೂಡ ಮಾಡ್ಕೋತೀವಿ. ಯಾಕಂತ ಅಂದರೆ ಲಿಂಗ ಪೂಜೆ ನಮಗೆಷ್ಟು ಮುಖ್ಯ ಅಂದರೆ, ನಾವು ಉಸಿರಾಡೋದೆಷ್ಟು ಮುಖ್ಯನೋ ಅಥವಾ ನಾವು ಊಟ ಮಾಡೋದೆಷ್ಟು ಮುಖ್ಯನೋ ನಮ್ಮ ದೇಹಕ್ಕೆ, ಹಾಗೆಯೇ ಲಿಂಗ ಪೂಜೆ ತುಂಬಾ ಮುಖ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಳಲ್ಲ, ಲಿಂಗ ಪೂಜೆ ಮಾಡ್ಕೋತೀವಿ. ಇವಾಗ ಫಸ್ಟ್ ಏನಂದರೆ ನಾವು ಚೌಕ ಹಾಕ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಕಪ್ಪಗಾಗಿರುತ್ತೆ ಕೆಲವೊಂದು ಸಲ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹೀಟಿಗೆಲ್ಲ ನಾವು ಬೆಳ್ತಿರ್ತೀವಲ್ವ, ಆವಾಗ ಅದು ಕಪ್ಪಗಾಗಿಬಿಡುತ್ತೆ. ಅದನ್ನು ವಾಶ್ ಮಾಡೋದಕ್ಕಾಗಲ್ಲ ಪದೇ ಪದೇ. ಅದಕ್ಕೋಸ್ಕರ ವಿಭೂತಿ ಇರುತ್ತಲ್ವ, ವಿಭೂತಿ ಪೌಡರ್ನೇ ಕೈಯಲ್ಲಿ ಒಂದು ಸ್ವಲ್ಪ ಹಚ್ಕೊಂಡು ಅದನ್ನು ತಿಕ್ಬಿಟ್ವಿ ಅಂತಂದರೆ ನೀಟಾಗಿ ಹಂಗೆ ಅದು ಫುಲ್ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಹೊಸ್ದಾಗಿ ತಂದಾಗ ಹೆಂಗಿರುತ್ತೋ ಪಳಪಳ ಅಂತ ಹೊಳಿತಾ ಇರುತ್ತಲ್ವ, ಸೊ ಹಾಗೇ ಪಳಪಳ ಅಂತ ಹೊಳಿತಾ ಇರುತ್ತೆ. ಅದಕ್ಕೋಸ್ಕರ ಡೈಲಿ ಆಗದಿದ್ರೂ ವಾರದಲ್ಲಿ 2ರಿಂದ 3 ಸಲ ಅಂತೂ ವಿಭೂತಿ ಹಾಕ್ಬಿಟ್ಟು ಈ ಥರ ತಿಕ್ಕೊತೀವಿ. ಬೆಸ್ಟ್ ಟಿಪ್ ಅಂತ ಹೇಳ್ಬೋದು. ನೀವು ಬೆಳ್ಳಿ ಕ್ಲೀನ್ ಮಾಡೋದಕ್ಕೆ ಟೂತ್ ಪೇಸ್ಟು ಮತ್ತು ಸಬೀನಾ ಪೌಡರು ಮತ್ತು ಏನೇನೋ ಕೆಮಿಕಲ್ ಎಲ್ಲ ಉಪಯೋಗಿಸ್ತೀವಲ್ಲ, ಅದ್ರ ಬದಲು ನೀವು ವಿಭೂತಿಲೇ ಅದನ್ನು ತಿಕ್ಕಿ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂತಂದೇಳಿ. ಮನೇಲಿ ನಾವಂತೂ ಡೈಲಿ ವಿಭೂತಿನ ಉಪಯೋಗಿಸ್ತೀವಲ್ವ, ಮನೇಲಂತೂ ಇದ್ದೇ ಇರ್ತೀವಿ ವಿಭೂತಿ. ಹಾಗಾಗಿ ನೀವು ವಿಭೂತಿಯಿಂದ ಬೆಳ್ಳಿ ಸಾಮಾನುಗಳನ್ನ, ದೇವ್ರ ಸಾಮಾನುಗಳನ್ನ ತಿಕ್ಕಿ ನೋಡಿ. ಅದು ಎಷ್ಟೇ ಕಪ್ಪಗಿದ್ರೂ ಕೂಡ ವೈಟ್ ಆಗುತ್ತೆ, ಅಷ್ಟು ಕ್ಲೀನ್ ಆಗುತ್ತೆ. ಹಾಗಾಗಿ ನಾವು ಅದನ್ನೇ ಉಪಯೋಗಿಸ್ತೀವಿ. ಇವಾಗ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಲಿಂಗ ಪೂಜೆ ಮಾಡ್ಕೊಂಡಾದಮೇಲೆ ಟಿಫನ್ ಮಾಡೋದು. ಬೆಳಗ್ಗೆ ಅಂದರೆ ಇವಾಗ ಸ್ವಲ್ಪ ಬೆಳಗ್ಗೆ ತಕ್ಷಣವೇ ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ಟೀ ಕುಡಿತೀವಿ. ಟೀ ಕುಡಿದ್ಮೇಲೆ ಸ್ನಾನ ಗೀನ ಮುಗಿಸ್ಕೊಂಡು
ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟಿಫನ್ ಈ ಥರ ಇರುತ್ತೆ ರೂಟೀನ್. ಕೆಲವೊಂದು ಸಲ ಟೀ ಕೂಡ ಕುಡಿಯಲ್ಲ, ಡೈರೆಕ್ಟಾಗಿ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ಅದಾದಮೇಲೆ ಟಿಫನ್ನು ಟೀ ಈ ಥರ ಇರುತ್ತೆ ರೂಟೀನು. ಒಂದೊಂದು ಸಲ ಒಂದೊಂದು ಥರ ಇರುತ್ತೆ. ಅಲ್ಲಲ್ಲಿ ನಿಮಗೆ ಪಾತ್ರೆಗಳು ಕಾಣಿಸ್ಬೋದು, ಕೊಡಪಾನಗಳು ಕಾಣಿಸ್ಬೋದು, ಯಾರು ಏನು ಅಂದ್ಕೋಬೇಡಿ. ಯಾಕಂದರೆ ನಮ್ಮದೊಂದು ಪುಟ್ಟ ಮನೆ, ಒಂದು ಚಿಕ್ಕ ಮನೆ, 2 ರೂಮ್ ಇರೋಂಥ ಒಂದು ಮನೆ ಆಯಿತಾ. ಹಾಗಾಗಿ ಎಲ್ಲ ಸಾಮಾನುಗಳು ಅಲ್ಲಿಂದ ಅಲ್ಲೇ ಇದ್ದಾವೆ. ಅವನ್ನ ಜೋಡಿಸೋದಕ್ಕಾಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟರಲ್ಲೇ ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ಡೈಲಿ ಪ್ರಯತ್ನ ಪಡ್ತಾನೆ ಇರ್ತೀವಿ. ಚಿಕ್ಕ ಮನೆ ಆದರೂ ಜನ ಜಾಸ್ತಿ ಅಷ್ಟೇ. ನಾವು 5 ಜನ ಇದ್ದೀವಿ ಮನೇಲಿ. ಯಾರ್ಯಾರು ಏನು ಅಂತ ಹೇಳಿ ಮುಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ, ಓಕೆನಾ. ಇವಾಗ ಲಿಂಗ ಪೂಜೆ ಕಂಪ್ಲೀಟ್ ಆಯಿತು. ಲಿಂಗ ಪೂಜೆ ಮಾಡ್ಬೇಕಾದ್ರೆ ಮನಸ್ಸನ್ನ ಯಾವಾಗಲೂ ಕೂಡ ಶಾಂತವಾಗಿ ಇಟ್ಕೋಬೇಕು. ಲಿಂಗ ಪೂಜೆ ಮಾಡಿದ್ಮೇಲೆ ನಮಗೊಂಥರ ಏನೋ ಒಂದು ರೀತಿ ಗುಡ್ ಫೀಲ್ ಅಂತ ಅನಿಸುತ್ತೆ. ಹಾಗಾಗಿ ಪೂಜೆ ಮಾಡೋ ಟೈಮಲ್ಲಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಪೂಜೆನ ಮಾಡಿ. ಮತ್ತು ಲಿಂಗ ಪೂಜೆ ಮಾಡೋರಾಗಿದ್ದರೆ ಡೈಲಿ ಲಿಂಗ ಪೂಜೆ ಮಾಡ್ಕೊಳ್ಳಿ ಆಯಿತಾ. ಮತ್ತು ಕೆಲವೊಂದು ಸಲ ಕೆಲಸದ ಒತ್ತಡದಿಂದ ಮಾಡೋದಕ್ಕಾಗಲ್ಲ, ಡೈಲಿ ಆಗದೇ ಇದ್ದರೂ ಅಟ್ಲೀಸ್ಟ್ ವಾರದ ದಿನನಾದರೂ ಪೂಜೆ ಮಾಡ್ಕೊಳ್ಳೋದು ಬೆಟರ್. ಸೊ ಇದು ನನ್ನ ಅಭಿಪ್ರಾಯ. ಈಗ ಲಿಂಗ ಪೂಜೆ ಎಲ್ಲ ಆಯ್ತಲ್ವ, ಸೊ ವಿಭೂತಿ ಎಲ್ಲ ಇಟ್ಕೊಂಡು ಆಮೇಲೆ ಅದು ಏನು ಲಿಂಗ ಇದೆಯೋ ಅದನ್ನೆಲ್ಲ ಕ್ಲೀನಾಗಿ ಬಟ್ಟೆಯಲ್ಲಿ ಸುತ್ತಬಿಟ್ಟು ಚೌಕದಲ್ಲಿ ಇಟ್ಕೋತೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕಡೆ ಹೊಂಟ್ವಿ. ಇದು ಅಮಾವಾಸ್ಯೆ ಬೇರೆ ಅಲ್ವಾ, ಹಾಗಾಗಿ ಒಂದು 2 ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೋದ್ವಿ ಅಂತಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಟೈಮ್ ಆಗ್ತಾ ಬಿಸಿಲು ಕೂಡ ಜಾಸ್ತಿ ಆಗುತ್ತಲ್ವ, ಹೊರಗಡೆ ಬರಬೇಕು ಅಂತಲೂ ಕೂಡ ಅನಿಸೋದಿಲ್ಲ. ಹೊರಗಡೆ ಬಂದರೆ ಯಾವಾಗ ಮನೆಗೆ ಹೋಗ್ತೀವೋ ಅಂತ ಅನಿಸ್ಬಿಡುತ್ತೆ. ಇವಾಗ ಅಂದರೆ ಒಂದು 2 ದಿನದಿಂದನೂ ಸಂಜೆ ಟೈಮಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಓಕೆ ಪರವಾಗಿಲ್ಲ ಅನ್ನೋ ಥರನೇ ಇದೆ ಕ್ಲೈಮೇಟು. ಆದರೂ ಹೇಳೋದಕ್ಕೆ ಬರಲ್ಲ, ಯಾವ ಟೈಮಲ್ಲಿ ಹೆಂಗೆ ಬಿಸಿಲು ಬರುತ್ತೋ ಅಂತಲೂ ಕೂಡ ಗೊತ್ತಾಗೋದಿಲ್ಲ, ಆ ಥರ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಟಿಫನು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಅಂದರೆ ಒಂಚೂರು ಲೇಟ್ ಆದ್ರೂ ಆರಾಮಾಗಿ ಬರ್ಬೋದು. ರಶ್ ಇರೋ ಟೈಮಲ್ಲಿ ನಾವು ಲೇಟಾಗಿ ಹೋದ್ವಿ ಅಂದರೆ ಅಲ್ಲಿ ನಿಂದ್ರೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ನಾವು ಬೇಗನೆ ಹೋಗ್ತಾ ಇದ್ದೀವಿ. ಮತ್ತು ನಾವು ಅಮಾವಾಸ್ಯೆ ಟೈಮಲ್ಲೆಲ್ಲ ಉಕ್ಕಡಗತ್ರಿಗೆಲ್ಲ ಹೋಗ್ತಾ ಇದ್ವಿ, ಆದರೆ ಈ ಸಲ ಹೋಗೋದಕ್ಕಾಗಿಲ್ಲ. ಹಾಗಾಗಿ ಹೆಂಗಿದ್ರು ನಮ್ಮೂರಲ್ಲೇ ದೇವಸ್ಥಾನ ಇದೆ ಕರ್ಬಸಜ್ಜಂದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬಂದರೆ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ನೋಡಬೇಕು ಇವತ್ತು ಎಷ್ಟು ರಶ್ ಇರುತ್ತೆ ದೇವಸ್ಥಾನಗಳು, ಅಂದರೆ ತುಂಬ ರಶ್ ಇರುತ್ತೆ. ನಾವು ಹೋಗುವಂಥ ಪ್ಲೇಸ್ ಹೆಂಗಿದೆ, ಒಂದೊಂದು ಹೆಜ್ಜೆಗೂ ಕೂಡ ದೇವಸ್ಥಾನಗಳು ಸಿಗುತ್ತೆ ಅಂಥ ಪ್ಲೇಸು. ಸೊ ನಾವೀಗ ಅಲ್ಲಿಗೆ ಎಂಟರ್ ಆದ್ವಿ ನೋಡಿ. ಬರ್ತಾ ಇದ್ದಂಗೆ ಫಸ್ಟು ದೇವಸ್ಥಾನ ಕೊಟ್ಟೂರೇಶ್ವರನ ದೇವಸ್ಥಾನ ಬರುತ್ತೆ. ಅದಾದಮೇಲೆ ಅಲ್ಲಿ ಮುಂದೆ ಹೋಗ್ತಾ ಇದೇ ಲೈನಲ್ಲಿ ವೀರಭದ್ರೇಶ್ವರನ ದೇವಸ್ಥಾನ, ಮತ್ತು ನಮ್ಮ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಆಯಿತಾ. ನಾವು ದಾವಣಗೆರೆಯವರು, ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಕೂಡ ಬರುತ್ತೆ. ಈ ಸರೌಂಡಿಂಗಲ್ಲಿ ತುಂಬ ದೇವಸ್ಥಾನಗಳಿದಾವೆ. ನೀವು ಒಂದು 2 ತಾಸು 3 ತಾಸು ಫ್ರೀ ಮಾಡ್ಕೊಂಡು ಬಂದರೆ ಅಂದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ನೀವು ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರ್ಬೋದು ಆಯಿತಾ. ಸೊ ಆ ಥರ ಇರುತ್ತೆ ಪ್ಲೇಸಸ್ ಎಲ್ಲ. ಹಾಗಾಗಿ ನಾವು ಎಲ್ಲದಕ್ಕೂ ಹೋಗೋದಕ್ಕಾಗಲ್ಲ ಈಗ. ಅದಕ್ಕೋಸ್ಕರ ಜಸ್ಟ್ ಒಂದು 2 ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ವಿ. ನೀವು ನೋಡ್ತಾ ಇದ್ದೀರಾ ರೋಡಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅಕ್ಕಪಕ್ಕ ಜನಗಳು ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಈ ಥರ ಇರುತ್ತೆ ಕ್ರೌಡು. ಶುಕ್ರವಾರ ಇನ್ನೂ ಹಿಂಗೆ ಇರುತ್ತೆ, ಬಟ್ ಇವತ್ತು ಅಮಾವಾಸ್ಯೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಜನನೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ಜಾಸ್ತಿ ಜನ ಇದ್ದಾರೆ ಆಯಿತಾ. ಈಗ ನಾವು ಇಲ್ಲೂ ಒಂದು ದೇವಸ್ಥಾನ ಇದೆ, ಆಮೇಲೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾವ ದೇವಸ್ಥಾನ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ. ಇವಾಗ ನಾವು ಫಸ್ಟ್ ಹೋಗ್ಬೇಕಾಗಿರೋದು ಅಜ್ಜಯ್ಯನ ದೇವಸ್ಥಾನ ಆಯಿತಾ. ಇದು ಬಂದುಬಿಟ್ಟು ದುರ್ಗಮ್ಮನ ಪೇಟೆ ಅಂತ ಕರೀತಾರೆ. ಇಲ್ಲಿಂದ ಒಳಗಡೆ ಹೋಗಬೇಕು. ಆಮೇಲೆ ಅಲ್ಲಿ ವಂಡರ್ ಸರ್ಕಲ್ ಅಂತ ಬರುತ್ತೆ, ಸೊ ಅಲ್ಲೇ ಇರೋದು. ಕೆಲವೊಬ್ಬರು ದಾವಣಗೆರೆಯವರಾಗಿದ್ದರೆ ವೀಡಿಯೋಸ್ ನೋಡೋರು ಕೇಳ್ತಾ ಇರ್ತಾರೆ, ಎಲ್ಲಿದೆ ದೇವಸ್ಥಾನ ಅಜ್ಜಯ್ಯನದು ಅಂತ ಕೇಳ್ತಾರೆ. ಹಾಗಾಗಿ ಅಡ್ರೆಸ್ ಹೇಳ್ತಾ ಇದ್ದೀನಿ. ವಂಡರ್ ಸರ್ಕಲಲ್ಲೇ, ಸರ್ಕಲ್ ಹತ್ರನೇ ಅಜ್ಜಯ್ಯನ ದೇವಸ್ಥಾನ ಇದೆ ಆಯಿತಾ. ನೀವು ವಂಡರ್ ಸರ್ಕಲಲ್ಲಿ ಇಳಿದ್ರಿ ಅಂತಂದರೆ ಎದುರುಗಡೆನೇ ಕಾಣುತ್ತೆ ನಿಮಗೆ ಅಜ್ಜಯ್ಯನ ದೇವಸ್ಥಾನ. ಫಸ್ಟೆಲ್ಲ ಅದು ಚಿಕ್ಕದಾಗಿತ್ತು, ಗೊತ್ತಾಗ್ತಾನೆ ಇರಲಿಲ್ಲ. ನಾವು ಕೂಡ ಅಲ್ಲೇ ಓಡಾಡಿದ್ರೂ ಅದು ಅಜ್ಜಯ್ಯನ ದೇವಸ್ಥಾನ ಅಂತ ಗೊತ್ತೇ ಇರಲಿಲ್ಲ. ಇವಾಗ ಅದನ್ನು ದೊಡ್ಡದಾಗಿ ಮಾಡಿರೋದ್ರಿಂದ ಎಲ್ರಿಗೂ ಕೂಡ ಕ್ಲಿಯರಾಗಿ ಕಾಣುತ್ತೆ, ಎದುರಿಗೆ ಇರೋದ್ರಿಂದ ಕಾಣುತ್ತೆ. ಹಾಗಾಗಿ ಕರೆಕ್ಟಾಗಿ ಅಡ್ರೆಸ್ ಹೇಳ್ತಾ ಇದ್ದೀನಿ ಆಯಿತಾ. ಇದೆ ಅಜ್ಜಯ್ಯನ ದೇವಸ್ಥಾನ. ಇವಾಗ ನಾವು ಒಳಗಡೆ ಹೋಗಬೇಕು. ಗಾಡಿ ನಿಲ್ಲಿಸ್ತಾಯಿದ್ರು ನಮ್ಮ ಮನೆಯವರು, ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಮೇನ್ ಏನಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಫಲಾರ ಮೇನು ಆಯಿತಾ. ಏನಿಲ್ಲ ಅಂದರೂ ಕೂಡ ಫಲಾರನ ತಗೊಂಡು ಹೋಗಬೇಕು
ಆಯಿತಾ. ಈಗ ಫಲಾರ ತೊಗೊಂಡು ನಾವು ದೇವಸ್ಥಾನದೊಳಗಡೆ ಎಂಟರ್ ಕೊಟ್ವಿ. ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ದೇವ್ರ ಅಲಂಕಾರ ನೋಡಿಬಿಟ್ಟು ಅಮಾವಾಸ್ಯೆ ಅಂದ್ರೇ ಏನೋ ಸ್ಪೆಷಲ್ ಆ ಥರ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತು ಅಜಯನ. ಸೊ ಆ ಥರ ಎಲ್ಲ ರೆಡಿ ಮಾಡಿದರು. ಸೇಮ್ ಉಕ್ಕಡಗತ್ರಿಲಿ ಯಾವ ಥರ ಪೂಜೆ ಎಲ್ಲ ಮಾಡ್ತಾರೋ ಸೇಮ್ ಅದೇ ರೀತಿಯೇ ಇಲ್ಲೂ ಕೂಡ ಪೂಜೆನ ಮಾಡ್ತಾರೆ. ನಾವು ವಾರದಲ್ಲಿ ಒಂದು ಸಲನಾದರೂ ಅಜಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಕೂಡ ಬಂದಿದ್ದೀವಿ. ಗುರುವಾರ ಇಲ್ಲ ಸೋಮವಾರ ದಿನ ಹೋಗ್ತೀವಿ ನಾವು. ಇವತ್ತು ಶನಿವಾರ ದಿನವೇ ಅಮಾವಾಸ್ಯೆ ಬಂತು. ಸೊ ಹಾಗಾಗಿ ಎರಡೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಅಜಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟ್ ಅಜಯನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಪ್ರದಕ್ಷಿಣೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಮತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಅದು ಯಾವ ದೇವಸ್ಥಾನ ಅಂತಲೂ ಕೂಡ ಹೇಳ್ತೀನಿ. ಚೆನ್ನಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ಇಲ್ಲಿ ಬಂದರೆ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನೋ ಒಂಥರ ಇದ್ದರೆ ಇರಬೇಕು ಇಲ್ಲೇ ಅಂತ ಅನ್ಸುತ್ತೆ, ಆ ಥರ ಫೀಲ್ ಆಗುತ್ತೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಾಮಿಯರು ಕೂಡ ಒಂದು 4 ಜನ ಏನೋ 5 ಜನ ಇದ್ದರು ಪೂಜೆ ಮಾಡಲಿಕ್ಕೆ. ಯಾಕಂದ್ರೆ ತುಂಬ ಜನ ಬರ್ತಾನೆ ಇದ್ರಲ್ವ, ಒಬ್ಬರ ಕೈಲಿ ಅದನ್ನ ಹ್ಯಾಂಡ್ಲ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ 4ರಿಂದ 5 ಜನ ಇದ್ದರು. ಅವರೆಲ್ಲ ಪೂಜೆನ ಮಾಡೋದು ಮತ್ತು ಪ್ರಸಾದ ಎಲ್ಲ ಕೊಡೋದು ಹಂಗೆಲ್ಲ ಮಾಡ್ತಾಯಿದ್ರು. ಆಯಿತಾ. ಇವಾಗ ದೇವ್ರ ಆಧಾರ ಇರುತ್ತಲ್ವ ಅದನ್ನು ಹಚ್ಕೊಂಡು ಹಾಗೆ ನಾವು ಇಲ್ಲಿಂದ ಸ್ವಲ್ಪ ಮನೆಗೂ ಕೂಡ ತೊಗೊಂಡು ಹೋಗ್ತೀವಿ. ಈ ಪ್ರತಿ ಸಲವೂ ಅಷ್ಟೇ ಆಧಾರ ಮೇನ್ ನಮಗೆ. ಎಲ್ಲ ದೇವಸ್ಥಾನದಲ್ಲೂ ಕುಂಕುಮ ಅರಿಶಿನ ಹೆಂಗೋ ಹಾಗೆ ಅಜ್ಜಯ್ಯನ ದೇವಸ್ಥಾನದಲ್ಲಿ ಆಧಾರ. ಇದು ಕೆಲವೊಬ್ಬರು ಧೂಳು ತಗೊಂತಾರೆ, ಕೆಲವೊಬ್ರು ಆಧಾರ ಅಂತಾರೆ. ಆಯಿತಾ. ನಾವು ಅಲ್ಲಿಂದ ನೇರವಾಗಿ ಬಂದಿದ್ದು ಆಂಜನೇಯನ ದೇವಸ್ಥಾನಕ್ಕೆ. ಇದು ಅಲ್ಲೇ ದುರ್ಗಮ್ಮನ ಪೇಟೆಯಲ್ಲೇ ಇರೋವಂಥದ್ದು ಆಂಜನೇಯನ ದೇವಸ್ಥಾನ. ಈ ಆಂಜನೇಯ ದೇವಸ್ಥಾನದ ಸರೌಂಡಿಂಗಲ್ಲೇ ನಿಮಗೆ ನವಗ್ರಹ ಸಿಗುತ್ತೆ. ಶನೀಶ್ವರನ ದೇವಸ್ಥಾನ, ಆಮೇಲೆ ಕೃಷ್ಣನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಆಮೇಲೆ ಹರಡಿಕಟ್ಟೆ ಎಲ್ಲ ಕೂಡ ಇದೆ. ಇಲ್ಲಿಗೆ ಬಂದ್ವಿ ಅಂದರೆ ಇದೆಲ್ಲ ಕೂಡ ಒಂದೇ ಕಾಂಪೌಂಡಲ್ಲೇ ನೀವು ಎಲ್ಲ ದೇವಸ್ಥಾನಕ್ಕೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಆಯಿತಾ. ಇಲ್ಲಿ ಇವತ್ತು ಅಮಾವಾಸ್ಯೆ ಮತ್ತು ಶನಿವಾರ ಬೇರೆ ಅಲ್ವಾ, ಎಳ್ಳುಬತ್ತಿ ಬರುತ್ತಲ್ವ ಅದನ್ನು ಹಚ್ಚೋಣ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರು ಹಚ್ಬಿಟ್ಟು ಅದನ್ನು ಬೆಳಗ್ತಾ ಇದ್ದಾರೆ. ಶನಿವಾರ ಇದನ್ನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಏನಾದರೂ ನಮಗೆ ಕಷ್ಟಗಳಿತ್ತು, ತೊಂದರೆಗಳಿತ್ತಂದರೆ ಅಲ್ಲಿ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದು ನಿಜವೂ ಕೂಡ ಹೌದು. ಹಾಗಾಗಿ ಅದನ್ನು ಹಚ್ಬಿಟ್ಟು ಬೆಳಗ್ತಾ ಇದ್ದೀವಿ. ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದಿರೋದು. ಜಾಸ್ತಿ ಜನ ಇದ್ರೂ ಏನೂ ಅಷ್ಟೊಂದು ನಮಗಿದು ಅನಿಸ್ಲಿಲ್ಲ. ಆರಾಮಾಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಆದರೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ತುಂಬ ಟೈಮ್ ಆಗೋದು. ನಮಗೆ ದೇವ್ರ ದರ್ಶನ ಮಾಡಿಕೊಂಡು ನಾವು ಜಸ್ಟು ಹಾಗೆ ಬಂದ್ವಿ. ಹೊರಗಡೆ ಬಂದು ಮತ್ತು ಇನ್ನು ಉಳ್ಕಿದ ದೇವಸ್ಥಾನಗಳಿದ್ವಲ್ಲ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಮ ಮನೆಯವರು ಇವಾಗ ಕೆಲ್ಸಕ್ಕೆ ಹೋಗ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಅವ್ರು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ದೇವ್ರ ದರ್ಶನ ಒಂದು ಆಯ್ತಲ್ಲ. ಸೊ ಅದನ್ನ ದೇವ್ರ ದರ್ಶನ ಮಾಡಿಕೊಂಡು ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ. ಆಂಜನೇಯ 2 ಇದೆ ಇಲ್ಲಿ. ಸೊ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಏನಾದರೂ ದಾವಣಗೆರೆಯವರಾಗಿದ್ದರೆ ಅಥವಾ ದಾವಣಗೆರೆ ಸುತ್ತಮುತ್ತ ಇದ್ದರೆ ಅಂದ್ರೂ ಕೂಡ ಒಂದು ಸಲ ಬಂದು ಇಲ್ಲಿ ಈ ಏರಿಯಾಕ್ಕೆ ಬಂದ್ರಿ ಅಂದರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಮನೆಗೆ ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳು. ಚೆನ್ನಾಗಿ ಅಂತ ಅನಿಸುತ್ತೆ. ಆಯಿತಾ. ಇಲ್ಲಿ ನೋಡ್ತಾ ಇದ್ರಲ್ವ ಎಷ್ಟು ಜನ ಇದ್ದಾರೆ. ಗಜಿ ಬಿಜಿ ನೋಡ್ತಾ ಇದ್ರೇ ಎಷ್ಟೊತ್ತಾಗುತ್ತಪ್ಪ ಅಂತ ಅನಿಸ್ಬಿಡ್ತು ನನಗೆ. ಆಮೇಲೆ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಆಮೇಲೆ ನಿಮಗೂ ಕೂಡ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಆಂಜನೇಯ ಸ್ವಾಮಿನ. ಇಲ್ಲೊಂದಿದೆ ಮತ್ತು ಪಕ್ಕದಲ್ಲಿ ಕೂಡ ಇದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಓಕೆನಾ. ನಿಮಗೂ ಆಂಜನೇಯನ ದರ್ಶನ ಆಯಿತು. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಅವ್ರ ಕುಟುಂಬಕ್ಕೂ ಸುಖ ಶಾಂತಿ ನೆಮ್ಮದಿನ ಆಂಜನೇಯ ಸ್ವಾಮಿ ಕೊಡಲಿ ಅಂತ ಅನ್ಕೋತೀನಿ, ಕೇಳ್ಕೊತೀನಿ. ಆಯಿತಾ. ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಆಂಜನೇಯ ಸ್ವಾಮಿ ಇದೆ ನೋಡಿ. ಇದು ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಪ್ರದಕ್ಷಿಣೆ ಹಾಕಿದ್ವಿ. ಸೊ ಪ್ರದಕ್ಷಿಣೆ ಹಾಕಿ ಇಲ್ಲೇ ವೆಯ್ಟ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ತುಂಬ ಜನ ಇದ್ದಾರೆ. ಆಯಿತಾ. ಹಾಗಾಗಿ ಜಾಸ್ತಿ ವೆಯ್ಟ್ ಮಾಡಲಿಕ್ಕಾಗಲಿಲ್ಲ. ಹಾಗೆ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಇಲ್ಲಿ ನವಗ್ರಹ ಇದೆ. ಆಯಿತಾ. ನವಗ್ರಹ ಇದೆ, ಅಲ್ಲೂ ಎಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲೂ ಕೂಡ ಪ್ರದಕ್ಷಿಣೆ ಹಾಕಿದ್ವಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ಬೇರೆ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಮತ್ತು ಪೂಜೆ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಜನ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ. ಎಲ್ಲಿ ನೋಡಿದ್ರು ನಿಮ್ಗೆ ಜನ ಕಾಣಿಸ್ತಾನೇ ಇರ್ತಾರೆ. ಆಯಿತಾ. ಎಲ್ಲೂ ಜನ ಇಲ್ಲ ಅಂತ ಅನ್ನೋಂಗಿಲ್ಲ, ತುಂಬ ಜನ ಇದ್ದಾರೆ. ಆಯಿತಾ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಅದ್ರ ಪಕ್ಕದಲ್ಲೇ ಕಾಣ್ತಾ ಇದೆಯಾ, ಅದ್ರ ಪಕ್ಕದಲ್ಲೇ ಕೃಷ್ಣನ ದೇವಸ್ಥಾನ. ಆಯಿತಾ. ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡಿದ್ವಿ. ಗೋಪಾಲಕೃಷ್ಣ ದೇವಾಲಯ. ಸೊ ಇಲ್ಲೂ ಕೂಡ ನಿಂತ್ಕೊಂಡು ಇಲ್ಲೂ ಊದ್ಗಡ್ಡಿ ಇತ್ತಲ್ಲ ಅದನ್ನೆಲ್ಲ ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ ನೋಡಿ ಕೃಷ್ಣನ.
ನಮ್ಮ ಗೋಪಾಲಕೃಷ್ಣನ ನೋಡಿ ಆಯಿತಾ. ಸೊ ನೀವು ನೋಡಿದ್ರ ಅಂತ ಅನ್ಕೋತೀನಿ. ಜನಗಳಿದ್ದು ಇದ್ರಲ್ಲ ಕ್ರೌಡು, ಹಾಗಾಗಿ ನಾನು ಜಾಸ್ತಿ ಕ್ಲಿಯರಾಗಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಅದಾದಮೇಲೆ ಹರಳಿಕಟ್ಟೆ ಹತ್ರ ಬಂದು ಪಕ್ಕದಲ್ಲೇ ಹರಳಿಕಟ್ಟೆ ಹತ್ರ ಬಂದು ಇಲ್ಲಿ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ. ನಾಗರಕಟ್ಟೆ, ನಾಗರಕಲ್ಲು ಎಲ್ಲ ಇದಾವೆ ಇಲ್ಲಿ. ಮಂಗಳವಾರ ದಿನ ಅಂತೂ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್. ಏನಂದರೆ ಮಂಗಳವಾರ ಟೈಮಲ್ಲಿ ನಾಗರಕಟ್ಟೆ ಅಥವಾ ನಾಗರಕಲ್ಲಿಗೆ ಅರಿಶಿನ ಹಚ್ಬಿಟ್ಟು ಹಾಲು ಹಾಕಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ಮಾಡ್ತಿರ್ತಾರೆ. ಇವತ್ತು ಯಾರೂ ಅಷ್ಟು ಮಾಡಿಲ್ಲ ಆಯಿತಾ. ಅದಾದಮೇಲೆ ಅದರ ಹಿಂದ್ಗಡೆಗೇ ಅಲ್ಲಿ ಗಣಪತಿ ವಿಗ್ರಹ ಇದೆ. ಸೊ ಗಣಪತಿ ದೇವಸ್ಥಾನ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ನಾವು ಫೈನಲಿ ದೇವ್ರಿಗೆಲ್ಲ ಬಿದ್ದು ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ ದೇವರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.